ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ವೀಕ್ಷಿಸ್ತಿರುವ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೂ ಹಾಗೂ ಸಪೋರ್ಟ್ ಮಾಡ್ತಿರೋ ಎಲ್ಲ ಜನರಿಗೂ ತುಂಬ ಧನ್ಯವಾದಗಳು. ನಾನು ತುಂಬ ದಿನ ಆದಮೇಲೆ ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಎಂತಕ್ಕೆ ಲಾಗ್ ವೀಡಿಯೋವೆಲ್ಲ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದರೆ, ನೀವು ನೋಡಿದಾಗೆ ನಾನು ಶಾರ್ಟ್ ಮೂವಿ ಮಾಡ್ತಾಯಿದ್ದೇನೆ. ಅದ್ರದ್ದು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಸೊ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇವತ್ತು ಯಾಕೆ ವೀಡಿಯೋ ಮಾಡ್ತಿದ್ದೆ ಅಂತ ಸಡನ್ನಾಗಿ ಅಂತ ಹೇಳಿದರೆ, ನಾನು ರೀಲ್ಸ್ ನೋಡ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ. ರೀಲ್ಸ್ ನೋಡೋ ಹೊತ್ತಿಗೆ ಒಂದು ರೀಲ್ಸ್ ಬಂತು. ಅದರಲ್ಲಿ ಪರ್ಟಿಕ್ಯುಲರಾಗಿ ಒಂದು 2-3 ಲೈನ್ಸ್ ಇತ್ತು. ಆ ರೀಲ್ಸ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಈಗಿನ ಜನ್ರೇಷನ್ ತಕ್ಕಾಗಿ ಅದು ರೀಲ್ಸ್ ಟೈಪ್ ಮಾಡಿದ್ದಾರೆ. ಆ ನೋಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳಬೇಕಂತೇಳಿ ಡಿಸೈಡ್ ಮಾಡಿ ಇವತ್ತು ವೀಡಿಯೋ ಮಾಡ್ತಿದ್ದೇನೆ. ಸೊ ಆ ರೀಲ್ಸ್ ಯಾವುದು ಅಂತ ಜಸ್ಟ್ ಒಮ್ಮೆ ನೋಡಿ. ಸೊ ಎಲ್ಲರೂ ಸಹ ವಿಡಿಯೋ ನೋಡಿದ್ರು. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೇನು ಅನ್ನಿಸ್ತಿದೆ ಅದನ್ನು ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಿನ ಜನ್ರೇಷನ್ ಏನಾಗ್ತಿದೆ ಅಂತ ಹೇಳಿದರೆ, ಒಂದು 2-3 ವರ್ಷದಿಂದ ನೋಡ್ಲಿಕ್ಕೆ ಹೋದರೆ ಮೇಯ್ನಾಗಿ ರೇಪ್ ಜಾಸ್ತಿ ಆಗ್ತಿದೆ. ಅದು ಮಗು ಆಗಲಿ, ಒಂದು ಶಾಲೆಗೆ ಹೋಗುವ ಹುಡುಗಿ ಆಗಲಿ, ಹೆಂಗಸರಿಗೆ ಟೋಟಲಿ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ತಾನೆ ಉಂಟು. ಅದನ್ನು ತಡಲಿಕ್ಕೆ ಇನ್ನೂ ಯಾರಿಗೂ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಈ ರೇಪನ್ನು ತಡಲಿಕ್ಕೆ? ರೇಪ್ ಆದವ್ರಿಗೆ ಯಾಕೆ ಶಿಕ್ಷೆ ಆಗ್ತಿಲ್ಲ ಅಂತ ಹೇಳಿದರೆ, ಅದರ ಹಿಂದೆ ದೊಡ್ಡ ಜನರ ಕೈವಾಡ ಅಂತ ಇದ್ದೆ. ಅದೇ ನೀವು ಬೇರೆ ದೇಶದಲ್ಲಿ ಎಲ್ಲ ನೋಡ್ಲಿಕ್ಕೆ ಹೋದ್ರೆ, ಅರಬ್ ಕಂಟ್ರಿಯಲ್ಲೆಲ್ಲ ಈ ಥರ ಎಲ್ಲ ಆದರೆ ಎಂತ ಇಲ್ಲ, ಅವರನ್ನು ಅಲ್ಲೇ ಆವಾಗಲೇ ಎನ್ಕೌಂಟರ ಇಲ್ಲ ಅವರ ಮರಣದಂಡನ ಈ ಥರ ಶಿಕ್ಷೆ ಕೊಟ್ಟು ಆವಾಗಲೇ ನ್ಯಾಯ ಸಿಗ್ತದೆ. ನಮ್ಮದ್ರಲ್ಲಿ ಆಗಿಲ್ಲ. ಅದನ್ನು ಕೋರ್ಟಿಗೆ ಹಾಕಿ ಇವರು ಅಲ್ದು ಆಗೊತ್ತಿಗೆ ಸುಮಾರು ವರ್ಷಗಳೇ ಮುಗಿತು. ನ್ಯಾಯ ಸಿಗೋತ್ತಿಗೆ ಇವರೇ ಇರುವುದಿಲ್ಲ. ಆ ಥರ ಪರಿಸ್ಥಿತಿ ನಮ್ಮ ದೇಶದಲ್ಲಿ. ಸೊ ಈ ಲೈನ್ಸ್ ಬಗ್ಗೆ ಹೇಳೋದಿದ್ರೆ, ನಾವು ನಮ್ಮ ಮನೆಯಲ್ಲಿ ತಾಯಿ, ತಂಗಿ, ಅಕ್ಕನಿಗೆಲ್ಲ ಎಷ್ಟು ಗೌರವ ಕೊಡ್ತೀವಿ, ಬೇರೆ ಹೆಣ್ಮಕ್ಳಿಗೂ ನಾವು ಅಷ್ಟೇ ಗೌರವ ಕೊಡಬೇಕು. ಇದು ನನ್ನ ಒಪಿನಿಯನ್. ಎಲ್ಲರದ್ದು ಒಂದೇ ಥರ ಇರ್ತದಂತ ಹೇಳಲಿಕ್ಕಾಗೋದಿಲ್ಲ. ನನಗದು ಮನಸ್ಸಿಗೆ ತುಂಬ ಹತ್ರ ಅನಿಸ್ತಾ ಕಮೆಂಟ್ಸ್, ಆ ಲೈನ್ಸ್ ಎಲ್ಲ. ಯಾಕಂದರೆ ನನಗೊಬ್ಳು ತಂಗಿದೆ, ಇಲ್ಲ ಅಕ್ಕ ಇದ್ದಾರೆ, ಅಮ್ಮ ಇದ್ದಾರೆ. ಸೊ ಅವರೆಲ್ಲ ಈಗ ನಮ್ಮನೇಲಿ ಇರ್ಬೇಕಾದ್ರೆ ನಾವೇ ಈಗ ನಮ್ಮನೇಲಿರುವ ಹೆಣ್ಮಕ್ಳನ್ನ ಕಾಪಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ನನಗೆ ಗೊತ್ತು. ಈಗಿನ ಹೊರಗಿನ ಪ್ರಪಂಚ ಹಾಗೆ ಉಂಟು. ಎಷ್ಟು ಜಾಗ್ರತೆ ಆಗಿದ್ರೂ ಸಾಕಾಗೋದು, ಏನಾದರೂ ಒಂದು ಹಾಗೆ ಆಗ್ತದೆ. ಸೊ ನಾನು ಮುಂದೆ ಹೇಳುದಂತ ಹೇಳಿದರೆ, ಎಲ್ಲರಿಗೆ ಫಸ್ಟ್ ನಾವು ನೋಡುವ ದೃಷ್ಟಿಕೋನ ಕರೆಕ್ಟ್ ಆಗಬೇಕು. ಕೆಲವರಿಗೆ ನಾನು ಕೆಲವು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಅದು ಎಲ್ಲ ನೋಡಿದ್ದೀನಿ. ಅಂದರೆ ಕೆಲವರು ಡ್ರೆಸ್ಸು ಫುಲ್ ಮೈ ಮುಚ್ಚುವಂಥ ಡ್ರೆಸ್ ಹಾಕೋದಿಲ್ಲ, ಹಾಫ್ ಡ್ರೆಸ್ ಹಾಕೊಂತಿಲ್ಲ. ಆದರೆ ಎಲ್ಲರೂ ಹಾಗೆ ಇರೋದಿಲ್ಲ. ಸೊ ನಾವೆಂತ ಮಾಡ್ತೀವಿ, ಇಡೀ ಹೆಣ್ಣು ಜಾತಿ ಹೀಗೆ ಅಂತ ಅವ್ರ ಮೇಲೆ ದೋಷಿಸ್ಲಿಕ್ಕೆ ಶುರು ಮಾಡ್ತೀವಿ ಅಲ್ಲ. ಯಾರೋ ಒಬ್ಬರು ಮಾಡಿದ್ರಿಂದ ಎಲ್ಲರಿಗೆ ಅದು ಅಪ್ಲೈ ಆಗೋದಿಲ್ಲ ಅಲ್ಲ. ಸೊ ಇವತ್ತಿಂದನೇ ನಾವೆಲ್ಲರೂ ಒಂದು ಧ್ಯೇಯ ಥರನೇ, ಅಂದರೆ ನಾವು ನಮ್ಮ ಮನೆ ಹೆಣ್ಮಕ್ಳನ್ನು ಮಾತ್ರ ಅಲ್ಲ, ಒಟ್ಟು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಗೌರವ ಬರ್ತದೆ. ಯಾಕಂದರೆ ಅವರು ಸಹ ಮುಂದೆ ಯಾರಿಗಾದ್ರೂ ತಾಯಿ ಆಗೋರಲ್ಲ. ನಾವು ತಾಯಿಗೆ ಎಷ್ಟು ಗೌರವ ಕೊಡ್ತೇವೆ, ಅವ್ರಿಗೆ ಸಹ ಅಷ್ಟು ಕೊಡಲೇಬೇಕು, ನನ್ನ ಒಪಿನಿಯನ್. ಸೊ ಯಾರು ಇದನ್ನು ತಲೆ ಹಾಕೊಂಡು ನಾನು ಯಾರಿಗೂ ಬೆರಳು ಮಾಡಿ ತೋರಿಸುವ ಉದ್ದೇಶ ನನಗಿಲ್ಲ. ವಿಡಿಯೋ ಮಾಡಬೇಕಂತ ಅನ್ನಿಸ್ತು, ಅದಕ್ಕೆ ನಾನು ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನೋಡಿ ಯಾರಿಗಾದರೂ, ಈ ವ್ಲಾಗಿಂದ ಯಾರಿಗಾದ್ರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ. ಯಾರಿಗೂ ಬೇಜಾರಾಗಿದೆ ಸಾರಿ. ಸೊ ಇವತ್ತಿಂದ ನಾನು ಬದಲಾಗ್ತೇನೆ, ನೀವು ಬದಲಾಗಿ. ನಾವು ನಮ್ಮ ಮನೆಯಲ್ಲದೆ ನಮ್ಮ ಸುತ್ತಲಿರುವ ಎಲ್ಲ ಹೆಣ್ಮಕ್ಕಳಿಗೆ, ಎಲ್ಲ ಹೆಣ್ಮಕ್ಕಳನ್ನು ಗೌರವಿಸೋಣ, ರಕ್ಷಿಸೋಣ. ಟೋಟಲಿ
ನಮ್ಮ ಹೆಣ್ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ನೋಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ನೀವೆಂತ ಹೇಳ್ತೀರಿ ಕಮೆಂಟ್ ಮಾಡಿ. ಸೊ ನನ್ನ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೂ ಹಾಗೂ ವೀಕ್ಷಿಸಿದ ಎಲ್ಲ ಜನರಿಗೂ ಧನ್ಯವಾದಗಳು. ಇನ್ನು ನಾವು ಇದೇ ಥರ ಇನ್ಯಾವುದಾದ್ರು ಯೂಸ್ಫುಲ್ ವೀಡಿಯೋ ಸಿಕ್ಕಿದ್ರೆ ಖಂಡಿತ ನಾನು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಸಿಗುವ. ಅಲ್ಲಿವರೆಗೂ ಶುಭರಾತ್ರಿ. ಟೇಕ್ ಕೇರ್. ಗುಡ್ ನೈಟ್. ಬಾಯ್ ಬಾಯ್.